ಮೈಸೂರಿಂದ ಬಂದಿದ್ದೀವಿ. ಏನಂತ ಹೇಳಿದ್ರೆ ಈ BJP ಅವರು ಸಿದ್ದರಾಮಯ್ಯ ಮೂಢ ಹಗರಣ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ದಿನ ಆರೋಪ ಮಾಡ್ತಾರಲ್ಲ. ನಾನು ಕೇಳೋದಿಷ್ಟು, ಈಗ ಹಾಸನಿಂದ ಬರ್ತಾ ಇದೆ, ಕೆಲವರೆಲ್ಲ ತೋರಿಸ್ತಿದ್ರು ನಮ್ಮ ಸ್ನೇಹಿತರು, ಈ ಭಾಗ ಎಲ್ಲ ಇದು ದೇವೇಗೌಡರದು, ಇದು ರೇವಣ್ಣ ಅವ್ರದ್ದು, ಇದು ಕುಮಾರಸ್ವಾಮಿದು ಹೋಟ್ಲು, ಥಿಯೇಟ್ರು, ಕಾಂಪ್ಲೆಕ್ಸ್ಗಳು, ಜಮೀನು ಎಲ್ಲ ತೋರಿಸ್ತಿದ್ರು. ಅದೇ ಥರ ನಾವು ಶಿವಮೊಗ್ಗಕ್ಕೆ ಹೋದ್ರು ಕೂಡ ಅಲ್ಲಿ ಯಡಿಯೂರಪ್ಪನವ್ರದ್ದು, ಈಶ್ವರಪ್ಪನವ್ರದ್ದು, ವಿಜಯೇಂದ್ರ ರಾಘವೇಂದ್ರ ಅವ್ರದ್ದು ಬೇಕಾದಷ್ಟು ಆಸ್ತಿ ಇದೆ. ನಾನು BJP ಅವ್ರಿಗೆ ಚಾಲೆಂಜ್ ಮಾಡ್ತೀನಿ, ನೀವು ಮೈಸೂರಲ್ಲಿ ಬಂದು ಯಾವ್ದಾರ ಹೋಟ್ಲು, ಯಾವ್ದಾರ ಕಾಂಪ್ಲೆಕ್ಸು, ಇಲ್ಲಿ ಯಾವ್ದಾರ 100 ಎಕರೆ ಜಮೀನು ಯಾವ್ದಾರು ಇದು ತೋರಿಸಿ ಸಿದ್ದರಾಮಯ್ಯವ್ರದ್ದು. ದೊಡ್ಡದು ಒಂದು ಸರ್ಕಾರ ನಡೆಸ್ತೀವಿ ಅಂದಾಗ ಸಣ್ಣ ಪುಟ್ಟ ಇದ್ದೇ ಇರುತ್ತೆ, ಎಲ್ಲ ಇದರಲ್ಲೂ ಇರುತ್ತೆ. ಆದರೆ ಸಿದ್ದರಾಮಯ್ಯ ಹೇಳಿದ್ದಾರೆ, ಹೌದು ಆಗಿದೆ, ಅದನ್ನು ಸರಿಪಡಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. BJP ಅವ್ರ ಥರ ನಾವು ಮಾಡೇ ಇಲ್ಲ, ನಮ್ಮದು ತಪ್ಪೇ ಇಲ್ಲ ಅಂತ ಅವರೇನು ವಾದ ಮಾಡ್ತಿಲ್ಲ. ವಾಲ್ಮೀಕಿದು ಮಾತ್ರ ಆಗಿರೋದು, ಮೂಡಾದು ಅವರೇ ಪ್ರಾಮಾಣಿಕವಾಗಿ ಹೇಳಿದ್ದಾರೆ, ನಾವು ಅಧಿಕೃತವಾಗಿ ನಿಮ್ಮ ಸರ್ಕಾರದಿಂದ ಕೊಟ್ಟಿದ್ದೀರಾ, ನನ್ನ ಮೇಲೆ ಕಪ್ಪಸಿ ಬಳಿತಿದ್ದೀರಾ ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಅದು ಕೂಡ ಕೋರ್ಟಿಂದ ಬರುತ್ತೆ, ಅದೇನಾಗುತ್ತೆ ತೀರ್ಮಾನ ಆಗುತ್ತೆ.